ಸಿಟಿಯ ಫಾರ್ಮ್ ಹೌಸ್ನ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಗೋಡಿ ಠಾಣೆಗೆ ವರ್ಗಾವಣೆಗೊಂಡ ಪ್ರಕರಣ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಈಗ ಹೆಬ್ಬಗೋಡಿ ಠಾಣೆಗೆ ವರ್ಗಾವಣೆಯಾಗಿದೆ ಈ ಒಂದು ಕೇಸ್ ಅನ್ನೋದರ ಕುರಿತಾಗಿ ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿದೆ. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಒಟ್ಟು 6 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೆಬ್ಬಗೋಡಿಗೆ ವರ್ಗಾವಣೆಗೊಂಡಿದೆ. ಒಟ್ಟು 6 ಮಂದಿ ವಿರುದ್ಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅದರಲ್ಲಿ A1 ಆರೋಪಿ ವಾಸು, A2 ಆರೋಪಿ ಅರುಣ್ ಕುಮಾರ್, A3 ನಾಗಬಾಬು, A4 ರಣಧೀರ್ ಬಾಬು, ಹಾಗೆ A5 ಮೊಹಮ್ಮದ್ ಅಬೂಬಕರ್, A6 ಗೋಪಾಲ್ ರೆಡ್ಡಿ ಈ 6 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಾಗೆ A7 ಆಗಿ 68 ಮಂದಿ ಪುರುಷರು ಹಾಗೆ A8 ಆಗಿ 30 ಮಂದಿ ಯುವತಿಯರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಬೆಳಗ್ಗೆ ಅಷ್ಟೇ ಏನು ಬ್ಲಡ್ ರಿಪೋರ್ಟ್ ಕೂಡ ಬಂತು. ಅದರಲ್ಲಿ ಮಾದಕ ವಸ್ತುಗಳನ್ನು ತೆಗೆದುಕೊಂಡಿರೋದು ಪಾಸಿಟಿವ್ ಕೂಡ ಬಂದಿದೆ ಕೆಲವೊಂದಷ್ಟು ಮಂದಿಗೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿತ್ತು. ಈಗ ಪ್ರಕರಣ ಮತ್ತೆ ವರ್ಗಾವಣೆಗೊಂಡಿದೆ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಈಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈ ಒಂದು ಫಾರ್ಮ್ ಹೌಸ್ ನ ರೇವ್ ಪಾರ್ಟಿ ಕೇಸ್ ಹೆಬ್ಬಗೋಡಿಗೆ ವರ್ಗಾವಣೆ ಆಗಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧು, ಕಳೆದ ಭಾನುವಾರ ರಾತ್ರಿ ಅಂದ್ರೆ ಸೋಮವಾರ ಮುಂಜಾನೆ ವೇಳೆಗೆ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತಹ ಸಿಂಗನಗರದ GR ಫಾರ್ಮ್ ಹೌಸ್ ಮೇಲೆ ಏನೊಂದು CCP ರೈಡ್ ಆಗಿತ್ತು. ಆ CCP ರೈಡ್ ವೇಳೆಯಲ್ಲಿ ಒಂದು ಸುಮಾರು 103 ಜನರನ್ನು ಬಂಧಿಸಿ ಅವರ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ಕಲೆ ಹಾಕಿರ್ತಾರೆ. ಯಾಕೆ ಅಂತಂದ್ರೆ ಇಲ್ಲೊಂದು ಪಾರ್ಟಿ ನಡೆದಿದೆ ಅಂತ ಹೇಳಿ ಅವ್ರಿಗೆ ಖಚಿತ ಮಾಹಿತಿ ಮೇರೆಗೆ ರೈಡ್ ನಡೆದಿದ್ದಂತ ಸಂದರ್ಭದಲ್ಲಿ ಒಂದು ಎಲ್ಲರ ಬ್ಲಡ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ಈಗಾಗೆ ಒಂದು FIR ಅನ್ನ ಮಾಡಿದ್ರು. ಆದ್ರೆ ಆ FIR ನಲ್ಲಿ ಅನಾಮಧೇಯ ಅಂದ್ರೆ ಅನ್ನೋನ್ ಪರ್ಸನ್ ಅಂತ ಹೇಳಿ FIR ಅನ್ನು ಮಾಡಿರ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಆದ್ರೆ ಈಗ ಅವತ್ತೇನು ಎಲ್ಲರ ಒಂದು ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದಿದ್ರು. ಆ ಬ್ಲಡ್ ಸ್ಯಾಂಪಲ್ ನಲ್ಲಿ ಈಗ ಒಂದು 68 ಮಂದಿ ಪುರುಷರು ಅಂತೇಳಿ ಮತ್ತೆ 73 ಮಂದಿ ಹುಡುಗರ ಪೈಕಿ 59 ಮಂದಿಯಲ್ಲಿ ಒಂದು ಏನು ಡ್ರಗ್ಸ್ ತಗೊಂಡಿದ್ದಾರೆ ಅಂತೇಳಿ ಪಾಸಿಟಿವ್ ಬಂದಿರ್ತಕ್ಕಂಥದ್ದು. ಮತ್ತೆ 30 ಮಂದಿ ಯುವತಿಯರ ಪೈಕಿ 27 ಮಂದಿಯಲ್ಲಿ ಯುವತಿಯರಲ್ಲಿ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿರ್ತಕ್ಕಂಥದ್ದು. ಒಟ್ಟು 103 ಮಂದಿಯ ಪೈಕಿ 86 ಮಂದಿಯ ರಿಪೋರ್ಟ್ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಹೀಗಾಗಿ FIR ನಲ್ಲಿ ಅವತ್ತು ಯಾರು ಅನ್ನೋನ್ ಫಂಕ್ಷನ್ ಅಂತ ಹೇಳಿ FIR ಮಾಡಿದ್ರು. ಆದ್ರೆ ಈಗ A1 ಆಗಿ ಬರ್ತ್ಡೇ ಯಾರ ಹೆಸರಲ್ಲಿ ನಡೆದಿತ್ತು ಅಂದ್ರೆ ವಾಸು ಅನ್ನೋರ ಹೆಸರಲ್ಲಿ ನಡೆದಿತ್ತು. ಆ ವಾಸುನ A1 ಮಾಡಿದ್ದಾರೆ. ಮತ್ತೆ A2 ಅರುಣ್ ಕುಮಾರ್ ಅಂತ ಹೇಳಿ, ಮತ್ತೆ A3 ನಾಗಬಾಬು, ಮತ್ತೆ A4 ರಣಧೀರ್ ಬಾಬು, ಮತ್ತೆ A5 ಮೊಹಮ್ಮದ್ ಅಬೂಬಕರ್, ಮತ್ತೆ A6 ಗೋಪಾಲ್ ರೆಡ್ಡಿ ಅಂದ್ರೆ ಗೋಪಾಲ್ ರೆಡ್ಡಿ GR ಫಾರ್ಮ್ ಹೌಸ್ ನ ಮಾಲೀಕರಾಗಿರ್ತಾರೆ. ಅವ್ರನ್ನ A6 ಅನ್ನಾಗಿ ಮಾಡಿ A7 ಆಗಿ ಉಳಿದಂತಹ 68 ಮಂದಿ ಮತ್ತು A8 ಆಗಿ 30 ಮಂದಿ ಯುವತಿಯರನ್ನು ಕೂಡ ಹೀಗಾಗಿ ಒಂದು FIR ನಲ್ಲಿ ಈಗ ಸೇರಿಸಿರ್ತಕ್ಕಂಥದ್ದು. ಹೀಗಾಗಿ ಕೊಕೇನ್ ಲೇಪನವಿರುವ 500 ರೂಪಾಯಿ ಮುಖಬೆಲೆ ಒಂದು ನೋಟನ್ನು ಕೂಡ ವಶಪಡಿಸಿಕೊಂಡಿದ್ರು. ಅದರಲ್ಲೂ ಕೂಡ ಈಗ ಸಾಬೀತಾಗಿರ್ತಕ್ಕಂಥದ್ದು. ಮತ್ತೆ 2 ಕಾರುಗಳನ್ನು ಕೂಡ ಈಗ ಒಂದು ಸೀಸ್ ಮಾಡಿರ್ತಕ್ಕಂಥದ್ದು. ಒಂದು ವಾಲ್ಸ್ ವ್ಯಾಗನ್ ಮತ್ತು ಲ್ಯಾಂಡ್ ರೋವರ್ ಕಾರುಗಳನ್ನು ಕೂಡ ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಮತ್ತೆ ಈಗ ಎಲ್ಲರನ್ನೂ ಕೂಡ ಪಾಸಿಟಿವ್ ಯಾರು ಬಂದಿದ್ದಾರೆ ಅವ್ರನ್ನ ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಪೊಲೀಸ್ ಠಾಣೆಗೆ ಕರೆಸಿಕೊಂಡು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಬೋದು ಮಧು. ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.